ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 10 ನ್ಯಾಯ. ಯೇಸುವಿನ ಈ ಭೂ ಪ್ರಯಾಣದ ಸಮಯದಲ್ಲಿ ಅನೇಕರನ್ನು ಗೊಂದಲಕ್ಕೀಡು ಮಾಡಿದ ವಿಷಯವೆಂದರೆ ಅವನ ನ್ಯಾಯದ ಪ್ರಜ್ಞೆ. ಯೇಸು ಸಬ್ಬತ್, ಉಪವಾಸ, ಕಾಣಿಕೆ, ಪ್ರಾರ್ಥನೆ ಇತ್ಯಾದಿಗಳ ಬಗ್ಗೆ ಧರ್ಮಶಾಸ್ತ್ರದ ಅನೇಕ ಧಾರ್ಮಿಕ ತಿಳುವಳಿಕೆಗಳನ್ನು ಎದುರಿಸಿದನು. ದೇವರು ಆ ವಿಷಯಗಳನ್ನು ಹೇಗೆ ನಿರ್ಣಯಿಸುತ್ತಾನೆ ಎಂಬ ದೃಷ್ಟಿಕೋನವನ್ನು ನೀಡುವ ಮೂಲಕ ಆತನು ಅದನ್ನು ಎದುರಿಸಿದನು. ಆತನ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ನ್ಯಾಯದ ನಿಜವಾದ ಪ್ರಜ್ಞೆಯನ್ನು ನೀಡುತ್ತದೆ. ಈ ಮೊದಲು ನಾವು ದೇವರ ಕೃಪೆ ಮತ್ತು ಕರುಣೆಯಂತಹ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಮತ್ತು ದೇವರ ನ್ಯಾಯವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಕೃಪೆ ಮತ್ತು ಕರುಣೆಯನ್ನು ದೇವರ ನೀತಿಯುಳ್ಳ ನ್ಯಾಯದ ಸಂದರ್ಭದಲ್ಲಿ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಮಾನವ ಪಾಪದ ಕಡೆಗೆ ಇರುವ ದೇವರ ತೀರ್ಪನ್ನು ಶಾಂತಪಡಿಸುವ ಅವಶ್ಯಕತೆಗಳನ್ನು ಯಾವುದೇ ಮಾನವನು ಎಂದಿಗೂ ಪೂರೈಸಲು ಸಾಧ್ಯವಿಲ್ಲ ಎಂದು ತ್ರಯೇಕ ದೇವರ ಕುಟುಂಬಕ್ಕೆ ತಿಳಿದಿತ್ತು. ದೇವರ ನ್ಯಾಯವನ್ನು ದೇವರೇ ಸಮಾಧಾನಪಡಿಸಬಹುದು. ಅವನ ನ್ಯಾಯದ ಪ್ರಮಾಣವೇ ಅಂಥದ್ದು. ತ್ರಯೇಕ ದೇವರ ಕುಟುಂಬವು ತಮ್ಮದೇ ಆದ ನ್ಯಾಯ ವ್ಯವಸ್ಥೆಯ ಪವಿತ್ರ ಅವಶ್ಯಕತೆಗಳನ್ನು ಪೂರೈಸಲು ತಮ್ಮನ್ನು ತಾವೇ ಸಮರ್ಪಿಸಿಕೊಳ್ಳಲು ನಿರ್ಧರಿಸಿತು. ಒಬ್ಬ ನ್ಯಾಯವಂತ ದೇವರು ಮಾತ್ರ ಇಂಥದ್ದನ್ನ ಮಾಡಲು ಸಾಧ್ಯ. ಆತನ ಹೇರಳವಾದ ಕರುಣೆ ಮತ್ತು ಅನುಗ್ರಹದ ಲಭ್ಯತೆಯು ನಮ್ಮ ನ್ಯಾಯದ ಪ್ರಜ್ಞೆಯನ್ನು ಕಡಿಮೆ ಮಾಡಬಾರದು. ನ್ಯಾಯದಲ್ಲಿ ಅವನಂತೆ ಇರುವುದರ ಅರ್ಥವೇನು? ಆತನಂತೆ ಇರುವುದೆಂದರೆ ನ್ಯಾಯವನ್ನ ಸ್ಥಾಪಿಸಲು ಅನುವು ಮಾಡಿಕೊಡುವ ಅಗತ್ಯ ತ್ಯಾಗಗಳನ್ನು ಮಾಡಲು ಸಿದ್ಧರಿರುವುದು. ನಮ್ಮ ಭಾವನೆಗಳು ದೇವರ ಮೌಲ್ಯಗಳಿಗೆ ಹೊಂದಿಕೆಯಾಗಿರಬೇಕು. ಆತನಿಗೆ ಕೋಪ ಭರಿಸುವ ವಿಷಯಗಳು ನಮಗೂ ಕೋಪ ಭರಿಸಬೇಕು. ಆತನಿಗೆ ನೋವು ಉಂಟು ಮಾಡುವ ವಿಷಯಗಳು ನಮಗೂ ನೋವು ಉಂಟು ಮಾಡಬೇಕು. ದೇವರು ಅನ್ಯಾಯವನ್ನು ಸಹಿಸುವುದಿಲ್ಲ. ಇದು ನಮ್ಮ ಸುತ್ತಲೂ ನ್ಯಾಯವನ್ನು ಪಡೆಯಲು ನಮ್ಮ ಹೃದಯವನ್ನು ಅಲುಗಾಡಿಸಬೇಕು. ನ್ಯಾಯದಲ್ಲಿ ಅವನಂತೆ ಇರುವುದು ಸುಲಭವೇನಲ್ಲ. ನಾವು ನಿಜವಾಗಿಯೂ ಆತನಂತೆ ಆಗಲು ಶ್ರಮಿಸಬೇಕು. ನಮ್ಮ ಸ್ವಂತ ಶಕ್ತಿ ಮತ್ತು ಚಿತ್ತದಲ್ಲಿ ಶ್ರಮಿಸುವುದು ನಿರಾಶಾದಾಯಕವಾಗಿರುತ್ತದೆ. ಹೇಗೂ ನಮಗೆ ಪವಿತ್ರಾತ್ಮನನ್ನು ವಾಗ್ದಾನ ಮಾಡಲಾಗಿದೆ. ಅದಕ್ಕೆ ಆತನ ದೃಷ್ಟಿಯಲ್ಲಿ ನಾವು ನ್ಯಾಯಯುತ ವ್ಯಕ್ತಿಯಾಗಲು ನಮಗೆ ಸಾಧ್ಯ. ನಾನು ಅವಲೋಕಿಸುವಾಗ ಪರಿಣಾಮಗಳ ಭಯದಿಂದ ಕೆಲವು ಸಂದರ್ಭಗಳಲ್ಲಿ ನಾನು ವಿಫಲನಾಗಿದ್ದೇನೆ ಎಂದು ನನಗೆ ಗೊತ್ತು. ಆದಾಗ್ಯೂ ದೈವಿಕ ಕುಟುಂಬವು ನ್ಯಾಯವನ್ನ ಪೂರೈಸಲು ಸಾವಿಗೆ ಹೆದರಲಿಲ್ಲ. ಶಿಲುಬೆಯ ಮೇಲಿನ ಸಾವು ಕೂಡ. ನಮ್ಮ ಜೀವನದ ಈ ಅಂಶಗಳನ್ನು ನಾವು ಅವಲೋಕಿಸೋಣ. ಅಲ್ಲಿ ನಾವು ನಮ್ಮ ಸ್ವಾರ್ಥ ಅನುಕೂಲತೆಗಳನ್ನು ನ್ಯಾಯಕ್ಕಿಂತ ಮುಂದಿಟ್ಟಿದ್ದೇವೆ. ನಮ್ಮ ಸ್ವಂತ ಕುಟುಂಬ ಮತ್ತು ಸ್ನೇಹಿತರಿಗೆ ಅನ್ಯಾಯ ಮಾಡುವ ಮೂಲಕ ನಾವು ದೇವರನ್ನು ನೋಯಿಸಿದ ಸಮಯಗಳನ್ನು ನೆನಪಿಸಿಕೊಳ್ಳೋಣ. ನಮ್ಮ ತಪ್ಪು ಒಪ್ಪಿಕೊಳ್ಳೋಣ. ಯೇಸುವಿನ ಮಾದರಿಯು ನ್ಯಾಯದಲ್ಲಿ ಆತನಂತೆ ಇರುವಂತೆ ನಮ್ಮನ್ನು ಪ್ರೇರೇಪಿಸಲಿ. ನಮ್ಮನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿ ಮಾಡುವಂತೆ ಮತ್ತು ನ್ಯಾಯಯುತವಾದ ಹೃದಯವನ್ನು ಮತ್ತು ಆತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಲು ಧೈರ್ಯವನ್ನು ನೀಡುವಂತೆ ನಾವು ದೇವರನ್ನು ಕೇಳಿಕೊಳ್ಳೋಣ. ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನೀನು ನೀತಿವಂತನು ಮತ್ತು ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ನಿನ್ನ ಸ್ವಂತ ಪ್ರಾಣವನ್ನೇ ಕೊಡಲು ಒಪ್ಪಿದೆ. ನಾವೂ ನಿನ್ನಂತೆಯೇ ನಮ್ಮ ಜೀವನದ ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ತ್ಯಾಗ ಮಾಡಲು ನಿನ್ನ ಧೈರ್ಯವನ್ನು ನಮಗೆ ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.